ಓದಿ ನೋಡ ದೇವಿ ಚರಿತ್ರೆ 9ನೇ ಹೌದವ ಏ ಶುಂಭ ನಿಶುಂಭ್ರ ಅನ್ನೋ ದೈತ್ಯರಾಗ್ಯಾರ ಉತ್ಪನ್ನ ನಮ್ಮ ಮದನದಿಂದ ಕಾಡತ್ತಿದ್ರು ಎಷ್ಟೋ ದೇವರ ಲೋಕ ಕಂಟಕರಾಗಿ ಬತ್ತಾಳಿತಿರ ಬಾಳ ಮಂದಿನ ಕೇಳು ಬಾಳ ಮಂದಿನ ಪಾರ್ವತಿ ತಾಕುತ್ತ ದುರ್ಗಿ ಅವತಾರ ತೊಟ್ಟಳ ಹೌದು ಏ ಸೊಂಬ ನಿಶುಂಭ್ರ ಸಂಹಾರ ಮಾಡ್ಯಾಳ ಶಿರಾ ಚೈತನ್ಯ ಅವತಾರ ತೊಟ್ಟ ನಷ್ಟ ಮಾಡ್ಯಾಳ ಬೊಟ್ಟ ಕೈತರನ ಗಾಗಿಯಾಗ ಮುಂದ ಅವತಾರ ತೊಟ್ಟ ನಷ್ಟ ಮಾಡ್ಯಾಳ ದೊಡ್ಡ ದೈತರನ ಗಾಗಿಯಾಗ ದೇವಿಗಿನಿಂದ ಆಡಿದವ್ರ ಮನಿ ದೀಪ ಕಂಡ ಏ ತೇಗಲಾಗುದ ಅವನ ಮನಿ ದೇವಿನ ಹುಳ ಮೊದಲ ಹುರದ ಬಿಡ್ತಾಳ ಅವ್ರ ಮೈದಾನ ಯಮ ಲೋಕಕ್ಕೆ ನುಗ್ಗಿಸಿ ಬಿಡ್ತಾಳ ಮಂದಿನ ಜನ ಬಾಳ ಮಂದಿನ ಭಾಗ್ಯದ ಲಕ್ಷ್ಮಿ ಅಂದ್ರ ಹೆಣ್ಣ ವಿಧಿ ಲಕ್ಷ್ಮಿ ಅಂದ್ರ ಹೆಣ್ಣ ಈಗ ಚಲೋ ಕೆಟ್ಟ ಎರಡು ಬರೆಯುವುದ ಶೆಟ್ಟಿ ಈಗ ತಪ್ಪಲಾರ್ದ ನೆನೆಯಬೇಕು ಭಾಗ್ಯದ ಲಕ್ಷ್ಮೀನ ಮತ್ತಮ್ಮ ಮತ್ ಯಾವ್ದ್ರಿ ಒಟ್ಟ ಶರೀರ ಎದಕ್ಕೂ ಓಮಿಲ್ಲ ಅಂತ ಹೇಳಿ ನಿನ್ನ ಜೀವ ಇದರಾಗ ಹೋಗೈತಿ ಕಿಂತಾದ್ರೊಳಗನ ಐತಿ ಅನ್ನುವಂತದ್ ಹೇಳೋದಕ್ಕ ಹೌದು ದೇಹ ಅಂದ್ರ ರೂಪ ನೋಡಿದ ಬಳಕ ಕಂಡು ಹಿಡಿಲಾಕ್ ಬರ್ತೈತಿ ಹೌದಮ್ಮ ರೂಪ ಎಲ್ಲೈತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಹೌದು ಹೌದ್ರಿ ಈಗ ನೋಡ್ರಿ ಏನ್ರವ ಈಗ ಸತ್ತವನ ಆತ್ಮ ಆಗ್ಲಿ ಜೀವ ಆಗ್ಲಿ ಹೌದ ಇಂತಾದ್ರೊಳಗನ ಹೋಗೈತಿ ನಾಯಿ ಆಗ್ಲಿ ನರಿ ಆಗ್ಲಿ ಹಕ್ಕಿ ಆಗ್ಲಿ ಪಕ್ಷಿ ಆಗ್ಲಿ ಹೌದು ಹೌದು ಇಂತಾದ್ರೊಳಗ ಹೋಗೈತಿ ಅಂತ ಹೇಳಿ ರೂಪ ನೋಡಿಕೊಂಡು ಹಿಡಿತೀವ ಹೌದು ಕರೆ ನೀ ಏನ್ ನೋಡಿಕೊಂಡು ಹಿಡಿತಿ ಬೇಕಲ್ಲ ಲಕ್ಷ್ಮಣ ತಮ್ಮ ಈಗ ಸತ್ತ ಯಾರೇ ಸತ್ತಿದ್ರ ತಿಳ್ಕೊನಿ ಆ ಜಾಗನ್ಯಾಗ ಏನ್ ಮಾಡ್ತಾರ್ರಿ ಅವನು ಎಲ್ಲಿ ಕುಣಿಸಿರ್ತಾರ ಹೌದ ಕುಣಿಸಿರು ಜಾಗನ್ಯಾಗ ಸಗಣಿ ತಗೊಂಡ್ ಅಟ್ಟ ಸಾರಿಸಿ ಇಟ್ಟರಿ ಆಗ್ಲಿ ರಂಗೋಲಿ ಆಗ್ಲಿ ಅಲ್ಲಿ ಹಾಕಿ ಒಂದ್ ದೀಪ ಹಚ್ಚಿಟ್ಟ ಅದ್ರ ಮ್ಯಾಲ ಡೊಳ್ಳೆಡಿಗೆ ಡಬ್ಬ ಹಾಕತಾರ ಹೌದು ಹೌದು ಅದನ್ನ ಮುಂಜಾನೆ ಎದ್ದು ತೆಗೆದು ನೋಡಿದ ಬಳಕ ಏನ್ ಆಗ್ತೈತ್ರಿ ಅದ್ರ ಮ್ಯಾಲ ಸಿಕ್ಕಾ ಮೂಡಿರ್ತಾವ ಏನೋ ಒಂದ್ ಹಕ್ಕಿದ್ರೆ ಮೂಡಿರ್ತೈತಿ ಒಂದ್ ನಾಯಿ ಹೆಜ್ಜರೆ ಮೂಡಿರ್ತಾವು ದನಗಳ ಹೆಜ್ಜರೆ ಮೂಡಿರ್ತಾವು ಲಾಸ್ಟಕ್ ಬಂದ ಮನುಷ್ಯನ ಪಾದರೆ ಮೂಡಿರ್ತೈತಿ ಖರೆ ಖರೆ ಐತಿ ಮನುಷ್ಯನ ಪಾದ ಮೂಡಿತಂದ್ರ ಸತ್ತಾವ ಮಾನವ ಜನ್ಮಕ್ ಹೋಗ್ಯಾನತ್ತಾರ ನಾಯಿ ಹೆಜ್ಜೆ ಮೂಡಿತಂದ್ರ ನಾಯಿ ಜನ್ಮಕ್ ಹೋಗ್ಯಾನತ್ತಾರ ಹೌದು ಇದು ರೂಪ ನೋಡಿದ ಬಳಕ ಹೋಗ್ಯತ ನಾವ್ ಹೇಳ್ತೀವಿ ಹೌದು ಹೌದು ನೀ ಏನ್ ನೋಡ್ಲಾರ್ದ ನೀ ಹೆಂಗ್ ಕಂಡು ಹಿಡಿದು ಹೇಳ್ತೀವಿ ಹೆಂಗ್ ಕಂಡು ಹಿಡಿದ ಬಾ ಲಕ್ಷ್ಮಣ ಇನ್ನೊಂದ್ ಮಾತ್ರಿ ಮತ್ತೇನ್ರವ ಒಬ್ಬಕಿ ಯಾವಕಿ ಗಾಂಡ ಸತ್ತಿದ್ದತ್ತ ಎಲ್ಲಿ ಹೋದೇವ ನನ್ ರಾಜ್ಯ ಹತ್ತಿದಳತ್ತಕಿ ಎಲ್ಲಿ ಹೋದೇವ ನನ್ನ ಗುಡ್ಡ ಹತ್ತಿಳತ್ ನಾವೊಂದ್ ಮಾತು ಕೇಳತ್ತೀನಿ ನಿನಗ ಜೀವಾತ್ಮ ಗಂಡ ನಿನ್ನ ತತ್ವ ಜೀವಾತ್ಮ ಗಂಡ ಬರಬರ್ಲೆ ಈಗ ನನ್ನ ಒಳಗಿರೋದು ಜೀವಾತ್ಮನ ಲಕ್ಷ್ಮಣ ನಿನ್ನ ಒಳಗಿರೋದು ಜೀವಾತ್ಮನ ಹೌದಲ್ಲ ನೀನ ಹೇಳಿ ಜೀವ ಅಂದ್ರ ಗಂಡ ಖರೆ ಐತಿ ನನ್ನಲ್ಲಿರೋದು ಜೀವ ಗಂಡ ನಿನ್ನಲ್ಲಿರೋದು ಜೀವ ಗಂಡ ಮತ್ತ ಎರಡು ಗಂಡ ಅದಲ್ಲ ಇವ್ ಎರಡಕ್ಕೂ ಮದುವೆ ಮಾಡಿ ಮಕ್ಕಳ ಹೆಂಗ ಮಾಡೋದತ್ ಇದು ಚಿಂತೆ ಬಿದ್ದದ ಎಲ್ಲಿ ಬರೋಬರಿ ಐತಿಲ್ಲ ನೀವು ಕೇಳೋ ವಿಷಯ ಹೌದ ಅದ್ರೊಳಗಿನ ರಾಜ ಅದ ಮತ್ ಇದ್ರೊಳಗ ರಾಜ ಇಲ್ಲ ನೀಗ ರಾಜಾನು ಅದಲ್ಲ ಇಲ್ಲಿ ಇದ್ರೊಳಗೆ ಹೆಣ್ಣು ರಾಜ ಇದ್ದಂಗ ಕಾಣ ಕಿಂಗ್ ಐತಿ ಇದ್ರೊಳಗೆ ಸೀರೆ ಊಟದ ರಾಜ ಅದನು ಅದ್ರಾಗ ಅಲ್ಲಿ ಬೇರೆ ರಾಜ ಇದ್ದಂಗ ದೋದ್ರ ಊಟದ ರಾಜ ಹೋಗ್ಯಾನ ಏನ್ ಹೇಳ್ತೀವ್ರಿ ಸುಳ್ಳ ಕೊಳ್ಳ ಏನು ಅದ ಕವಿ ಹೇಳ್ತಾನ ಏನಂತ ರೊಕ್ಕದ ಆಶೆಕ್ಕಾಗಿ ಸಿಕ್ಕಂಗ ಒದರ್ಬ್ಯಾಡ್ರಿ ಬಾಯಿಗೆ ಬಂದಂಗ ಹೌದು ಅದಕ್ಕ ತಮ್ಮ ಏನಾತ್ರಿ ಗಂಡ ಕೋಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನೀ ಹುಟ್ಟಿ ಯಾಕ ಮಾಡಿದೆ ದೇವಿಗೆ ಶರಣ
ಅಪ್ಪು ಯಾಕ ಓದ ಕೊಟ್ಟು ಶಟ್ವಿ ಗಾಯಬಾನ ಶೆಟ್ವಿ ಉಡಿ ತುಂಬಿ ವರುವ ಬಿಡುದ ಏನ ಕಾರಣ ಹುಡುಗ ಏನ ಕಾರಣ ಗಂಡ ಕೂಸ ಹುಟ್ಟಿದ ಬಳಿಕ ಗಂಡ ದೇವ್ರಿಗೆ ನಡ್ಕೋದೇತು ಹೌದಲ್ಲ ಏ 5 ದೀಪ ಹಚ್ಚಿ ಇಡ್ತಾರ ಐದೇಶಿ ದಿನ ಉಡಿ ತುಂಬಿ ಬೇಡುದ ಏನ ಕಾರಣ ಲಕ್ಷ್ಮಣ ಏನ ಕಾರಣ ಗೇಯಾಗ ಕಾಗೆಯಾಗ ಶಿಕ್ಷ ಮೋಕ್ಷಕ ಹೊಂದಿದಾರು ಹೆಣ್ಣಿನಲ್ಲಿ ಹೋಗಿ ಕೇಳ ಹೋಗಿ ಹೆಣ್ಣಿನಲ್ಲಿ ಹೋಗಿ ಹೆಣ್ಣ ಬಿಟ್ರ ವಶ ಆಗಲಿಲ್ಲ ಕೇಳ ಸೂರರಿಗೆ ಆಗಿಯಾಗ ಕಾಗೆಯಾಗ ಜೀವ ಎಟ್ಟು ಪೇರಿ ಹಾಕಿ ಬಂದತಿ ಅಂತ ನಾವ್ ಕೇಳಿವಲ್ಲ ಏನ್ ಹೇಳ್ತಾರ ಅದಕ್ಕ 84 ಲಕ್ಷ ಜೀವರಾಶಿ ತಿರುಗಿ ತಿರುಗಿ ಬಂದತಿ ಬಂದದ್ರಿ 84 ಯಾವಾಗ ಅದು ಯಾವಾಗ್ರಿ ಈ ಮಾನವ ಜನ್ಮಕ್ಕೆ ಬಂದ ಬಳಕ 84 ಲಕ್ಷ ಅದು ಇಲ್ಲಿ ಬಂದ ಬಳಕ ಇದಕ್ಕೆ ಬರೋಕ್ಕಿಂತ ಮೊದಲು ಎಟ್ಟಿತ್ತು ಅಂತ ಕೇಳಿ ಅಲ್ಲೇ ಮುಚ್ಚಿಟ್ಟಾರಿ ಬೆಕ್ಕಿನಂಗ ಅದು ಹಂಗಿಲ್ರಿ ಹಂಗಿಲ್ಲ ಬೆಕ್ಕಿನ ತಗದ ಬಿಚ್ಚಿ ಹೇಳ್ಬೇಕಾದದ್ ಹೆಂಗ ಕರಕರ ಕೆದರದು ಇಡೋದು ಪುಸ್ತಕ ಹಾರಿ ಹೋಗ್ಬಿಡುದು ತಮ್ಮ 84 ಲಕ್ಷ ಜೀವರಾಶಿ ಅಂತ ಹೇಳ್ತಾರ ಹೌದು ಅದಕ್ಕ ಈ ಮಾನವ ಜನ್ಮಕ್ಕೆ ಬಂದ ಬಳಕ 84 ಆಗೈತಿ ಇದಕ್ಕೆ ಬರೋಕ್ಕಿಂತ ಮೊದಲು ಎಟ್ಟಿತ್ತ ಬೇಕಲ್ಲ ಇದನ್ನ ಎಲ್ಲಾ ಬಿಟ್ಟಾನ್ರಿ ಅಲ್ಲಿ ಮತ್ತ ಸ್ವತಃ ತಾನ ಒಪ್ಪಕೊಂಡಾನ ಹೌದ್ ಹೇಳ್ರಿ ಜೀವ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದದ ಅಂತ ಕೇಳಿದಾಗ ನೆತ್ತಿ ದ್ವಾರದಿಂದ ಒಳಗ್ ಬಂದು ಕೂಡೈತಿ ಅಲ್ಯಾಕ ನೆತ್ತಿ ದ್ವಾರದಿಂದ ಬಂದು ನೀ ಕೂಡ್ಕೊಂಡದಿ ಅಂದ್ರ ನೆತ್ತಿ ಆದ ಬಳಕ ನೀ ಬಂದು ಕೂಡ 4 ತಿಂಗಳದ ರಕ್ತ ಕಣ್ಣಿರ್ತತಿ ನೆತ್ತಿಯಲ್ಲಿ ಆಗಿರ್ತತಿ ಅದಕ್ಕ ನೀ ಏನಂದಿ ನೆತ್ತಿ ದ್ವಾರದಿಂದ ಜೀವ ಬಂದು ಕೂಡೈತಿ ಅಂದಿ 4 ತಿಂಗಳಕ್ಕ ಅದಕ್ಕಿನ್ನ ನೆಟ್ಟಗ ಕೈ ಕಾಲ ಬಟ್ಟು ಹೊಡೆದಿರಂಗಿಲ್ಲ 5ನೇ ತಿಂಗಳಿಗೆ ಕೈಯ ಕಾಲ ಕಣ್ಣ ಮೂಗ ಬಟ್ಟು ಹೊಡೆದು ಉಲ್ಕಲಕತ್ತೈತಿ 5ನೇ ತಿಂಗಳಿಗೆ ಮತ್ 4ನೇ ತಿಂಗಳಿಗೆ ನೆತ್ತಿನ ಇರಂಗಿಲ್ಲ ಹೆಂಗ ಕೂಡಿದ್ದಿ ಮಳೆಗಾಲದಾಗ ಮುಕ್ಕಳಿ ತೊಳ್ಕೊಳ ಏನ್ ಹೇಳ್ತಾನು ಏನು ಸುದ್ದಿ ನೀವು ಕೇಳೋದೊಂದು ಬೇರೆ ಹೇಳೋದೊಂದು ಬೇರೆ ಅದಕ್ಕ ತಮ್ಮ ಹೇಳ್ರಿ ಹಂಗೇನಿರಂಗಿಲ್ಲ ಇನ್ನಾದ್ರೂ ಐತಿ ಟೈಮ್ ಏನ್ ಮೀರಿಲ್ಲ ಹೇಳ್ತಿದ್ದಿ ಅದಕ್ಕ ಒಂದ್ ಮಾತು ಕೇಳೋಣ್ರಿ ಹೆಂಗ್ರಿ ಈಗ ಒಂದ್ ಅಗದಾಗ್ತೈತಿ ಏನಾಗ್ತದವ ಹೆಣ್ಣ ಮಗಳ ದೊಡ್ಡಕ್ಕೆ ಆದಳಂದ್ರ ಹೌದು ಮೈ ನೆರದಳಂದ್ರ ತಾಯಿ ಕಂಡು ಹಿಡಿತಾಳ ತಾಯಿ ಗೊತ್ತಾಗ್ತದ ಏನಂತೇಳಿ ಹೆಂಗವ ನನ್ನ ಮಗಳ ದೊಡ್ಡಕ್ಕೆ ಹೇಳು ಹೌದು ಒಂದ್ 5 ದಿವ್ಸ ಕುಣಸುದ್ರೆ ಆಗ್ಲಿ ಅರಿಶಿನ ನೀರಾಗ್ಲಿ ಮಾಡ್ತಾಳ ಮಾಡ್ತಾರಲ್ರಿ ಹೆಣ್ಣ ಮಗಳ ದೊಡ್ಡಕ್ಕೆ ಆದಳಂದ್ರ ತಾಯಿ ಕಂಡು ಹಿಡಿತಾಳ ಹೌದು ಹಂಗ ಮಗ ದೊಡ್ಡವ ಅದಂದ್ರ ಅಪ್ಪ ಏನು ನೋಡಿ ಕಂಡು ಹಿಡಿತಾನ ಬೇಕಲ್ಲ ಹೆಣ್ಣ ಮಗಳ ದೊಡ್ಡಕ್ಕೆ ಆದಳ ಅವು ಕಂಡು ಹಿಡಿತಾಳ ಮತ್ತ ಮಗ ದೊಡ್ಡವ ಅದಂದ್ರ ಏನ್ ನೋಡಿ ಕಂಡು ಹಿಡಿತಾನು ಹೌದು ಕೇಳೋ ವಿಷಯ ಹೌದು ಏನ್ 4 ಮಂದಿ ಕಡೆ ಬಡಸ್ಕೊಂಡು ಬಂದವಳಕ ಕಂಡು ಹಿಡಿತಾನು ಒದಸ್ಕೊಂಡು ಬರಾನ ತೋರತಣಿ ತಾಲೂಕದಾಗ ಪ್ರಖ್ಯಾತ ಬಾಳಿ ಏ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ವರ್ವ ಕೊಟ್ಟ ಕರದ ಮೊರದ ಕೇಳಿ ವೈರಿನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಬರದ ಪ್ರಕರಣ ದೈತ್ಯನ ಮರಣ ಮಾಡಬೇಕದು ಪ್ರಾಣ ಹತ್ಯೆ ಮಾಡೋದ ಪಾಪ ನಿಮ್ಮ ಲೋಕನಾಥ ರೀತಿ ಯಾವುದೇನ ಅವನು ನಡತಿ ಯಾವುದೇನ ದೇಯಗ ಕಾಗಿಯಗ ತೋರು ಮಾಯಿ ಶಾಶ್ವತ ಅಲ್ಲ ಬ್ಯಾರೆ ಐತಿ ಪರ ಬ್ರಹ್ಮನ ಲೀಲ ಆ ಬ್ರಹ್ಮ ಅಟ್ಟ ಓಕೆ ಪರ ಅಂದ್ರ ಏನು ಪರ ಅಂದ್ರ ಮತ್ತೊಂದದ ಮತ್ತ ನಿಮ್ಮಲ್ಲಿ ಬ್ರಹ್ಮಗೌಡ್ರ ಎಷ್ಟು ಮಂದಿದಾರ ಬಹಳ ಮಂದಿ ಅವರು ಮತ್ತ ತಾನ ಹೇಳೇನ್ರಿ ಒಂದು ತಲಿ ತಕೊಂಡ್ರಿ ನಮ್ಮ ಅಪ್ಪ ಹೇಳಲ್ರಿ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿದ್ದವಂಗ ಅಟ್ಟ ಭೂಮಿ ತಲಿ ಮ್ಯಾಲ 4 ದಿವಸ ಬದುಕುದೈತಿ ಕೈಲೆ ಬಾಯಿಲೆ ಕಚ್ಚಿಲೆ ಜರಡ್ಡಿಲ್ಲ ಬಿತ್ತು ತಲಿನೂ ಹೋಗ್ತಾವ ಹಂಗಂಗಾದ್ರ ಜೀವಾನು ಹೋಗ್ತಾವ ಅಂತಾವ್ ಕುತ್ಕೊಂಡ ತಲಿ ತಕ್ಕೋತಾನಂದ್ರ ಮತ್ತ ನಿನ್ನ ತಲಿಯಿಂದ ನಮ್ ಕೈಯ ಹೋಗುದು ಗ್ಯಾರಂಟಿ ಅದಕ್ಕೆ ನಮಗ್ ಹೇಳ್ತಾನ ಏ ಅಪ್ಪ ಬಾಳ ದೊಡ್ಡ
ತಮ್ಮ ಒಂದೊಂದು ದೈತ್ಯನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣ ದೇವ್ರ ಬೇಕಾಗ್ಯಾವ. ಹೌದು ಹೌದ್ರಲ್ಲ. ನಿಮ್ಮ ಅಪ್ಪ ಸನಿ ಹಾದಿಲ್ಲ. ಇಲ್ಲ. ನಾನಾ ತರ ದುರ್ಗಾಸುರ ಆಗ್ಲಿ, ಮಹಿಷಾಸುರ ಆಗ್ಲಿ, ಸುಮ್ಮನಿ ಶುಂಭ ಆಗ್ಲಿ, ಹೌದಲ್ಲ, ಚಂಡ ಮುಂಡ ಆಗ್ಲಿ, ಹೌದು ಕಿಂತಾವೆಲ್ಲ ದೈತ್ರ ಮರ್ದನ ಆಗ್ಬೇಕಾದ್ರ ನಿಮ್ಮ ಅಪ್ಪ ಓಡಿ ನಮ್ಮವನು ತಕ ಬಂದಾನ. ಹೌದು ಹೌದ್ರಲ್ಲ. ಯಾಕ ನಿಮ್ಮ ಅಪ್ಪ ಏನ ಸುಗ್ಯಾಕ ತೊಗರಿ ಕೊಯ್ಲಕ್ ಬಂದಿದ್ದಾನ ಎಳಗೈ ಗ್ರಾಮದಾಗ? ಕಬ್ಬ ಗಡಿಲಕ್ ಹೋಗ್ಯ ನಮಗ. ಎಲ್ಲಿ ಇದ್ದಿ ಮೊದಲ? ಎಲ್ಲಿ ಇದ್ದಿ ಬೇಕಲ್ಲ. ಮತ್ತ ಇನ್ನೊಂದ್ ಮಾತು ಹೇಳೇನ್ರಿ, ಮತ್ತೇನ್ರಿ? ಇದು ಬಲ ಅಂದ್ರ ಬಾಳ ಶ್ರೇಷ್ಠತ, ಎಡ ಅಂದ್ರ ಸುಮಾರು ಐತತ್. ಇವ್ ಸೂರ್ಯ ಕೇಳೋ ವಿಷಯ ಇದೆ. ನೀವೊಂದ್ ಅದನ್ನೇ ಕೇಳುದ್ರಿ. ಪಾರ್ವತಿ ಯಾಕ ಎಡ ಬನ ಬಲದೋಡಿ ಬಲದೋಡಿ ಮ್ಯಾ ಅಂದ್ರೆ ಎಡದೋಡಿ ಮ್ಯಾಗ ಯಾಕೆ ಕುಣಿಸ್ಕೊಂಡನವ? ಪಾರ್ವತಿ ಯಾಕೆ ಕುಣಿಸ್ಕೊಂಡ ಕೇಳ್ತಾನ. ಯಾಕಂದ್ರೆ ಎಡದೋಡಿ ಮ್ಯಾಗ ಯಾಕೆ ಕುಣಿಸ್ಕೊಂಡನವ? ಬಲದೋಡಿ ಮ್ಯಾಗ ಹಾಕಿ ಕುಣಿಸ್ಬೇಕಾಗಿತ್ತು ಅಂತ ಕೇಳ್ತಾರ. ಕೇಳ್ತಾನ್ರಿ. ತಮ್ಮ ನಿನಗ್ ಗೊತ್ತಿಲ್ಲ? ಗುರುತಿಲ್ಲ. ಬಲ ಅಂದ್ರೆ ಎಡಕಿನ ಯಾನ ಬಲಕಿನ ಎಲ್ಲೋ ಐತ್ಲೆ ಬಲ ಎಡ. ಅಲ್ಲಿದೊಂದ ಎಲ್ಲೂ ತೆಗದ ಕಿಸಿಂದ ಇದಕ್ ಹಾಕಬೇಕಾಗೈತಿ. ಖರೆ ಐತಲ್ಲ. ಹೆಣ್ಣ ಎಡಕಿ ಅಂದ್ರ ಬಲ ಯಾನ ತಮ್ಮ ಈ ಎಡಕಿನ ಬರಿಕೆ ಎಲ್ಲಿವಿನ್ಯಾಗ ಇದು ಹೆಚ್ಚೈತಿ. ಗಂಡಿಗೆ ಒಂದ ಎಡದೋಡಿದ ಎಲುವ ಕಡಿಮೆ ಐತಿ. ಸೈಡ್ ಬರಿಕೆ ಐತ್ಲೆ, ಅಲ್ಲಿ ಒಂದು ಎಲು ಕಮ್ಮಿ ಐತಿ. ಅಲ್ಲಿ ಕಮ್ಮಿ ಐತಿ ಅನ್ನಲಿ ಆದ ಶುದ್ಧ ಆಗಲಾಕಿ ಇದಕ್ಕೆ ನಾನು ಇಲ್ಲಿ ಕುಣಿಸ್ಕೋಬೇಕಾಗಿ. ನಿನ್ನ ಶುದ್ಧ ಆಗ್ಬೇಕಾದ್ರೂ ಆಕಿ ಬೇಕ. ಆಧಾರ ಲೆಕ್ಕ ಇದು. ಶಾಸ್ತ್ರ ಬರಿಕೆಯಾಗಿ ಎಲ್ಲೂ ಕಮ್ಮಿ ಐತಿ. ನಿನಗೆ ಬ್ರಹ್ಮಕುಮಾರ್ ಮಾಡ್ಯಾನಂತ್ರಿ. ಗಡಿಗೆ ಬ್ರಹ್ಮಕುಮಾರ್ ಮಾಡ್ಯಾನ. ಮತ್ತ ಬ್ರಹ್ಮಕುಮಾರ್ ಯಾವ ಮಾಡಿದ? ಬೇಕಾದ್ರೆ ಅವನಿಗೆ ಯಾರು ತಯಾರು ಮಾಡಿದ್ರು? ಯಾವ ಮಾಡಿದ ಅಂದ್ರೆ ತಪ್ಪು ತಿಳ್ಕೊಂಡು ತಯಾರು ಮಾಡಿದ ಯಾರು ಮಾಡಿದ್ರು? ಮಾತ್ರೊಳಗ ಮಾತ್ ಪರ್ಕದ ತಮ್ಮ. ಹೌದು, ಬೇಕಾದ್ರೆ ಅವನಿಗೆ ಯಾವ ಮಾಡಿದಾನಂಟ್ಲಿ ಹ್ಞೂ ಅನ್ಕೋತ ನಿಂತಿರಿ. ಮತ್ತ ಹಿಂಬ್ರಿಕಿ ತಮ್ಮ ಏನ ಎಡ ಸುಮಾರು ಐತೈತಿ ಹೇಳ್ತಾರ್ರಿ. ಹುಚ್ಚಿಡ್ದ ತಮ್ಮ ನಿನಗ. ದೊಡ್ಡ ದೊಡ್ಡ ಸಾಧು ಸತ್ಪುರುಷರ ಯೋಗಿ ಋಷಿಗಳು ಹೌದ್ರಿ ಮುಂಜಾನೆ ಎದ್ದು ತಮ್ಮ ಅಂಗೈದೊಳಗ ಲಿಂಗ ಇಟ್ಟು ಪೂಜೆ ಮಾಡ್ಬೇಕಾದ್ರೆ ಮೊದಲ ಎಡಗೈನ ಬೇಕು. ಬೇಕಲ್ಲ ಮುಂದಿದ್ದಾರ ಇದ್ರಾಗ ನಿನ್ನ ಆಧಾರ ಇದು. ಹೌದು ಹೌದ್ರಲ್ಲ. ಎಡಗೈ ಲಿಂಗಕ್ಕ ಆಧಾರ ಐತಿ. ಅದು ಆಧಾರ ಐತಲ್ಲ. ಇದು ಹಿಡ್ಕೊಲಕ್ ಆಧಾರ ಐತಿ ಅನ್ನಲಿ ಹಿಂದಾಗಡೆ ಬಂದಿದ ಬಲಗೈ ಪೂಜೆ ಮಾಡ್ಲಕತ್ತಿ. ಅದ ಹೌದು ಹೌದ್ರಿ. ಮೊದಲ ಹಿಡ್ಕೊಲಕ್ ಆಧಾರ ಬೇಕಲ್ಲ. ಆಧಾರ ಎಡಗೈ ಇದು ಹೆಂಗ ಎಡಗೈ ಆಧಾರ ಐತಿ ನೋಡ, ಹಂಗ ನಿನಗನ ಆಧಾರ ಇದ್ರ ನೀ ಮುಂದೆ ನಿನ್ನ ಪ್ರಪಂಚ ಮಾಡ್ತಿ. ಹೌದು ಹೌದ್ರಿ. ಆ ಆಧಾರ ನಿನಗ ಇರ್ಲಿಕ್ಕಂದ್ರ ಏನಾಗ್ತದ್ರಿ? ಹತ್ತುಟ್ಲೆ ಎತ್ತರ ಮಗಂದ ಹಲಿಗೆ ಯಾಕೋ ಸನಿ ಬಂದತಿ ಅನ್ನೋದ ವೈದ್ ಸುಟ್ಟು ಬರ್ರಿ ಮಗನಿಗೆ ಅನ್ನೋದು ಬೇಕ. ಹೌದು ಹೌದು. ಅದಕ್ಕ ತಮ್ಮ ಒಂದ್ ಮಾತು ಹೇಳ್ತಾರ. ಏನಂದ್ರವ? ಒಂದ್ ವೇಳೆ ಏನೋ ಮನಿಯೊಳಗ ಗಂಡ ಹೆಂಡತಿ ಇದ್ದಾಗ 2 ಮಕ್ಕಳಾಗಿ ಗಂಡ ತೀರಿ ಹೋಗಿದ್ದಂದ್ರ ಹೌದ್ರಿ ಆ ಮಕ್ಕಳ ಪರದೇಶ ಆಗಂಗಿಲ್ಲ, ಆಗುದಿಲ್ಲ. ಹೆಣ್ಣ ಆ 2 ಮಕ್ಕಳ ತಾನ ಬೆನ್ನಿ ಕಟ್ಕೊಂಡ 4 ಮನಿ ಬಿಕ್ಕಿ ಬೇಡ್ರಿ ಹಾಕೋದಾಗ ಜೋಪಾನ ಜತನ ಮಾಡ್ತೈತಿ. ಹೌದು ಹೌದ್ರಲ್ಲ. ಜರ್ ಕರ್ತ ಅದ ಹೆಣ್ಣು ತೀರ್ಕೊಂಡ ಹೆಂಡತಿ ತೀರ್ಕೊಂಡ್ 2 ಮಕ್ಕಳು ಉಳ್ದಿ ಕಣದಳಂತ ಅಪ್ಪ ಉಳ್ದಿದ್ದಂದ್ರ ಈ ಅಪ್ಪ ಉಳಿದ್ರೆ ಏನಾಗ್ತದ್ರಿ? ವರ್ಷನುಗುಡದ ಮತ್ತೊಂದ್ ಹೆಣ್ಣ ಬೇಕು. ಇರ್ಲಿಕ್ಕಂದ್ರ ಕ್ವಾರ್ಟರ್ ಬಾಟ್ಲಿ ಕೈಯಾಗ ಹುಣಸಿನ ಗಿಡದಾಗ ಇವನ್ ಹಗ್ಗ ಉರ್ಲ ಹಾಕೊಳ್ಳುದು ಆಕಿ ಬೇಕ. ತಾಯಿ ಬೇಕಲ್ಲ. ನೀ ಇರ್ಲಿಕ್ಕನು 2 ಮಕ್ಕಳ ಮ್ಯಾಗ ಆದ ಜೀವನ ಮಾಡ್ತದ, ನಿನಗ ಮಾಡ್ಲಕ್ ಬರಂಗಿಲ್ಲ. ಹಂಗ ಬರ್ತೈತ್ರಿ? ಸೋಮಾಕಿ ಮನ್ಯಾಗದಾಳ ನಂಟ್ಲಿ 3 ಮಂದಿ ಮೈ ಮ್ಯಾಗಿನ ಅಂಗಿ ಇಸ್ತ್ರಿ ಆಗ್ಯಾವ. ತಿಪ್ಪ್ಯಾಗ ಬಿದ್ದು ನಾಯಿ ಆಗ್ತಿದ್ರಿ 3 ಮಂದಿ. ಗಟಾರದ ನಾಯಿ ಅವ್ರು ಬೇಕ. ತಾಯಿ ಬೇಕಲ್ಲ ತಮ್ಮ. ಹೌದ್ರಿ. ಎಲ್ಲಾ ನನ್ನಿಂದ ಹೇಳ್ತಿ 10 ತಲಿ ರಾವಣಗ ಮಾಯಿ ಬೇನ ಬಿಟ್ಟಿಲ್ಲ. ಹೌದ್ರಿ. ತ್ರಿಕಾಲ ಜ್ಞಾನಿ ರಾಮದೇವಗ ಮಾಯಿ ಬೇನ ಬಿಟ್ಟಿಲ್ಲ. ಹೆಣ್ಣ ಬ್ಯಾಡ ಹೊಣ್ಣ ಬ್ಯಾಡ ಮಣ್ಣ ಬ್ಯಾಡ ತಿಳಿ ತಪ ಮಾಡ್ತಿದ್ದ ವಿಶ್ವಾಮಿತ್ರ. ಹೌದ್ರಿ. ಬರೇ ಮೇನಕೆ ಕಾಲಾಗಿನ ಗೆಜ್ಜಿನಾದ ಕೇಳ್ರ ಏನಾದ್ರಿ? ಉಟ್ಟಂತ ಲಂಗಟ್ಟು ಒಂದ ಪೆಟ್ಟಿಗೆ ವಾರಿಗ್ಯದ ತಮ್ಮ. ನಾನ್ ಅವ್ರಿಗೆ ಬೇನ ಬಿಟ್ಟಿಲ್ಲ. ಒಳಗ್ ಉಳ್ಳಾಡ್ಸೈತಿ. ಹೌದು ಹೌದು ಹೌದು. ಸರ್ವ ಮಂಗಳ ಕತಿ ಕೇಳಿ ಇಲ್ಲ? ಕೇಳಿ ನೀವು. ಸ್ವತಃ ತನ್ನ ಗಂಡಗ ಕಾಲು ಬೀಳ್ತಿದ್ಳು. ಹೌದು. ಪರಮಾತ್ಮ ಬಂದ ಇದ್ರಿಗೆ ನಿಂತ ನನ್ನ ಕಾಲು ಬಿದ್ರನ ಒಳಗ್ ಬರಾಮ ಅಂದ. ಖರೆ ಇದ್ಲ. ನಿನ್ನ ಕಾಲು ಬೀಳಂಗಿಲ್ಲ ಅಂದೊಳಗೆ. ಅಂದಾಗ ನಿನ್ನ ಕಾಲಂತೂ ನಾವು ಒಟ್ಟ ಬೀಳಂಗಿಲ್ಲ. ನಾ ಬೀಳುದಿಲ್ಲ. ನೀಡಿದ ಉಣಾವಿದ್ರ ಉಣ್ಣು ಒಲ್ಲದ್ರ ನಡಿ ಒಲ್ಲೆದ್ರ ನಡಿ ಅಂದಾಗ ತಮ್ಮ ಸ್ವತಃ ಪರಮಾತ್ಮ ಇದ್ರ ನಿಂತು ವಾದ ಹಾಕ್ಯಾಳಕಿ. ಏನಂತ್ರಿ? ನಿನ್ನ ತೆಲಿನ ತೆಗಿತ ನಂದಾಳ ಒಂದ ಪೆಟ್ಟಿಗೆ. ಹೌದು ಹೌದ್ರಲ್ಲ. ಅವ ಅಂದ ಕಾಲು ಬೀಳಕ್ಕ ಬಿಟ್ಟಿ ಕರೆ ನನಗೊಂದು ಆಸೆ ಆಗೈತಿ ಅಂದ. ಏನ್ರಿ? ನಿನ್ನ ಗಂಡನ ತೆಲಿ ಬೇಕಾಗೈತಿ ನನಗಂದ. ಹೌದು ಹೌದ್ರ. ನಿನ್ನ ಗಂಡನ ರುಂಡ ನನಗ ಬೇಕಾಗೈತಿ. ಸರ್ವ ಮಂಗಳ ಗಂಡನ ಸೇರೇನು? ಏನ್ರಿ? ಸಿಂಧು ಬಲ್ಲಾಳ. ಹೌದು ಹೌದು. ನಿನ್ನ ಗಂಡನ ರುಂಡ ಬೇಕಾಗೈತಿ ಅಂದಾಗ ಹೌದಲ್ಲ ಆಕಿ ಅಂದಳು ರುಂಡ ಕೊಡ್ತಾನ ಇಲ್ಲ ನಂಗಿಲ್ಲ. ಹೌದು. ಒಟ್ಟ ರುಂಡ ಕೊಟ್ಟಂಗ ತೆಳಗ ಹೋಗಿಯಂಗಿಲ್ಲ, ಹಿಡ್ಕೊಳ್ಳೋದ ಕೈಯಾಗ ಹಿಡ್ಕೋಬೇಕು ನೀ. ತೆಳಗ ಹೋಗಿಯಂಗಿಲ್ಲ ಅದನ್ನ. ಹೌದು. ಅಂದಾಗ ಆಯ್ತಾಳ ಏನೋ ಒಂದ್ ರುಂಡ ಎಟೋ ತರ ಏನ್ ಹಿಡ್ಕೊಳಕ ಅಂದ. ಹೌದು. ಹೆಂಗ ರುಂಡ ಕಡ್ಕಡ್ದ ಹೋಗಿಲ್ಲ ಆತಳ ತಮ್ಮ. ತ್ಯಾಕಿ ಗಂಟ್ಲಿ ಹಿಂಗ ಒಂದ್ ಕಡಿ ಗುಡ್ದ ಈ ಕಡೆ ಉತ್ಪನ್ನ ಆಗ್ತಿತ್ತು, ಹಿಂಗ ಕಡಿ ಗುಡ್ದ ಉತ್ಪನ್ನ ಆಗ್ತಿತ್ತು. ಭಕ್ತಿ ಟೋಟಲದಾಗ 32 ರುಂಡ ಹೌದ ಕೊಟ್ಲು. ಬರ ಮಾಲಿ ಮಾಡಿ ಕೊಳ್ಳಾಗ ಹಾಕೊಂಡ. ಖರೆ ಐತವ.